ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಹಾಗೆ ಇವತ್ತಿನ ದಿನ ಜುಲೈ 23, 2026 ಗುರುವಾರದಂದು 127ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಭರತ್ ಬಿ ಅವರು ಅನುವಾದಿಸಿರುವಂತಹ ಪಂಚತಂತ್ರ, ಪಂಡಿತ್ ವಿಷ್ಣು ಶರ್ಮಾ ವಿರಚಿತ ಮೂಲ ಸಂಸ್ಕೃತ ಪಂಚತಂತ್ರದ ಸಂಪೂರ್ಣ ಕನ್ನಡ ಅನುವಾದವಾದಂತಹ ಈ ಕೃತಿಯ ಪರಿಚಯವನ್ನ ಮಾಡ್ತೇನೆ. ಸಾವಿರಾರು ವರ್ಷಗಳ ಹಿಂದೆ ರಚಿತವಾಗಿರುವಂತಹ ಈ ಪಂಚತಂತ್ರ ಕೃತಿಯನ್ನ ಕನ್ನಡಕ್ಕೆ ಭರತ್ ಬಿ ರಾವ್ ಅವರು ಅನುವಾದಿಸಿದ್ದಾರೆ. ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಇವರು ಚಾರಣ ಹಾಗೂ ಪರ್ವತಾರೋಹಣ ಮುಂತಾದ ಹವ್ಯಾಸಗಳನ್ನು ಹೊಂದು ಅವುಗಳ ಕುರಿತಾಗಿ ಲೇಖನಗಳನ್ನ ಬರೆದಿರುವಂತ ಭರತ್ ಬಿ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿರುವಂತ ಪಂಚತಂತ್ರ ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಭರತ್ ಬಿ ಅವರು ಅನುವಾದಿಸಿರುವಂತ ಈ ಕೃತಿ ಜ್ವಾಲಾಮುಖಿ ಮುದ್ರಣಾಲಯ ಪ್ರೈವೇಟ್ ಲಿಮಿಟೆಡ್ ಅವರು ಈ ಕೃತಿಯನ್ನ ಪ್ರಕಾಶನ ಕಾರ್ಯವನ್ನ ಮಾಡಿದ್ದಾರೆ. 2018ರಲ್ಲಿ ಮೊದಲ ಮುದ್ರಣ, 2022ರಲ್ಲಿ ಮೂರನೇ ಮುದ್ರಣವನ್ನ ಕಂಡಿರುವಂತ ಈ ಕೃತಿ 350 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. 300 ಪುಟಗಳ ಈ ಕೃತಿಯನ್ನ 350 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಪಂಚತಂತ್ರದಲ್ಲಿ 5 ವಿಭಾಗಗಳಿವೆ. ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ, ಕಾಕೋಲೋಕಿಯ, ಲಬ್ಧ ಪ್ರಣಾಶ, ಅಪರೀಕ್ಷಿತ ಕಾರಕ ಅನ್ನುವಂತ 3 ತಂತ್ರಗಳ ಕಥೆಗಳನ್ನ ಹೊಂದಿದೆ. 5 ತಂತ್ರಗಳ ಕಥೆಗಳನ್ನ 5 ತಂತ್ರಗಳು, ಪಂಚತಂತ್ರ ಅಂದ್ರೆ 5 ತಂತ್ರಗಳು: ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ, ಕಾಕೋಲಿಕಿಯ, ಲಬ್ಧ ಪ್ರಣಾಶ ಹಾಗೂ ಅಪರೀಕ್ಷಿತ ಕಾರಕ. ಈ 5 ಪಂಚತಂತ್ರಗಳ ಮೂಲಕ ಈ ಕಥೆ ಸಾಗುತ್ತೆ. ಅಂದ್ರೆ 5 ಸೂತ್ರ ಕಥೆಗಳನ್ನು ಒಳಗೊಂಡಂತೆ 70 ಉಪಕಥೆಗಳನ್ನ ಈ ಕೃತಿ ಒಳಗೊಂಡಿದೆ. ಅದೇ ರೀತಿ ಪಂಚತಂತ್ರ ಸುಮಾರು 2 ನಿಮಿಷಗಳಲ್ಲಿ ಮುಗಿಯುವಂತ ಕಥೆಗಳಿಂದ ಹಿಡಿದು 5 ನಿಮಿಷಗಳ ಮುಗಿಯುವವರೆಗಿನ ಕಥೆಗಳನ್ನು ಸಹ ಪಂಚತಂತ್ರ ಒಳಗೊಂಡಿದೆ. ಹೀಗೆ ಮಿತ್ರಭೇದ ಅಂದ್ರೆ ಕಾಡಿನ ರಾಜನಾಗಿರುವಂತ ಸಿಂಹ ಮತ್ತು ನಾಡಿನ ಬಂದ ಎತ್ತಿನ ಮಧ್ಯೆ ಉಂಟಾಗುವಂತಹ ಸಹಜ ಮೈತ್ರಿಯಿಂದಾಗಿ ಸಿಂಹ ಮಂತ್ರಿ ಮಾಡುವಂತ ಕೆಲಸಗಳನ್ನ ಮಿತ್ರಭೇದದಲ್ಲಿ ನಾವು ಕಾಣಬಹುದು. ಹಾಗೆ ಮಿತ್ರ ಸಂಪ್ರಾಪ್ತಿ ತಂತ್ರದಲ್ಲಿ ಒಳ್ಳೆಯ ಮಿತ್ರರನ್ನು ಗಳಿಸುವುದರಿಂದ ಏನು ವಿಶೇಷ, ಸಲಕರಣೆಗಳಿಲ್ಲದೆ ಆಪತ್ತಿನಿಂದ ನಾವು ಹೇಗೆ ದೂರ ಆಗ್ಬಹುದು ಅನ್ನುವಂಥ ವಿಷಯ ಕುರಿತಾಗಿ ಕಾಗೆ, ಇಲಿ, ಆಮೆ, ಜಿಂಕೆ ಮುಂತಾದ ಸೂತ್ರ ಕಥೆಗಳನ್ನು ಒಳಗೊಂಡಿರುವಂತ ತಂತ್ರ ಮಿತ್ರ ಸಂಪ್ರಾಪ್ತಿ. ಇನ್ನು ಮೂರನೇದ್ದು ಕಾಕೋಲುಕಿಯ ತಂತ್ರದಲ್ಲಿ ಕಾಗೆ ಮತ್ತು ಗೂಬೆಯ ಸಹಜವಾಗಿರುವಂತ ವೈರತ್ವದ ಕುರಿತಾಗಿರುವಂತ ಸೂತ್ರ ಕಥೆಗಳು, ಸಂಧಿ, ವಿಗ್ರಹ, ಯಾನ, ಆಶನ, ಸಂಶಯ, ದ್ವಿದ್ವೇಭಾವ ಮುಂತಾದ ಶತ್ರುಗಳನ್ನ ಗೆಲ್ಲುವಂತ ಬಳಸುವಂತ ತಂತ್ರಗಳನ್ನ ಒಳಗೊಂಡಂತ 17 ಉಪಕಥೆಗಳನ್ನ ಕಾಕೋಲಿಕಿಯ ತಂತ್ರದಲ್ಲಿ ನಾವು ಕಾಣಬಹುದು. ಇನ್ನು ಲಬ್ಧ ಪ್ರಣಾಶ ಅನ್ನುವಂತ ತಂತ್ರದಲ್ಲಿ ಮಂಗ ಮತ್ತು ಮೊಸಳೆಯ ಸೂತ್ರ ಕಥೆಗಳನ್ನ ನಾವು ಕಾಣಬಹುದು. ಇನ್ನು ಅಪರೀಕ್ಷಿತ ಕಾರಕದಲ್ಲಿ ಸರಿಯಾಗಿ ವಿಚಾರ ಮಾಡದೆ ಕೈಗೊಂಡ ಕಾರ್ಯಗಳಿಂದ ಆಗುವಂತ ಅನಾಹುತಗಳನ್ನ ಕುರಿತಾಗಿರುವಂತ ಈ ತಂತ್ರದಲ್ಲಿ ಕಾಣಬಹುದು. ಇಲ್ಲಿ 14 ಉಪಕಥೆಗಳನ್ನ ಕಾಣಬಹುದು. ಒಟ್ಟು 70 ಉಪಕಥೆಗಳನ್ನ ನಾವು ಈ ಪಂಚತಂತ್ರದಲ್ಲಿ ಕಾಣುತ್ತೇವೆ. ಮೊದಲನೇ ತಂತ್ರದ ಕಥೆಯನ್ನ ನೋಡೋಣ. ಮೊದಲನೇ ತಂತ್ರದ ಕತೆ, ಪಂಚತಂತ್ರದ ಮೊದಲ ತಂತ್ರದ ಕತೆ ಮಿತ್ರಭೇದದಲ್ಲಿ ಗೋಮಯಿ ಮತ್ತು ದುಂದುಂಬಿಯ ಕಥೆಯನ್ನ ನಾವು ನೋಡೋಣ. ಹಸುವಿನಿಂದ ಬಳಲೋಗಿದ್ದ ಗೋಮಾಯು ನರಿಯೊಂದು ಆಹಾರವನ್ನ ಹುಡುಕುತ್ತಾ ಅಳೆಯುತ್ತಿದ್ದಾಗ 2 ಸೈನ್ಯಗಳ ಮಧ್ಯೆ ಯುದ್ಧ ಆಗುತ್ತೆ. ಯುದ್ಧ ಆಗಂತ ಪ್ರದೇಶವನ್ನ ತಲುಪುತ್ತೆ. ಅದು ಯುದ್ಧ ಆಗಿರುವಂತ ಪ್ರದೇಶವನ್ನ ತಲುಪಿದಾಗ ನರಿಗೆ ಒಂದು ಶಬ್ದ ಬರುತ್ತೆ. ಯಾವ ಶಬ್ದ ಬರುತ್ತೆ? ಒಂದು ನಗಾರಿಯ ಮೇಲೆ ಬಿದ್ದಂತ ಲತೆ ಅದು ಬಡಿತಾ ಇರುತ್ತೆ ಗಾಳಿ ಬೀಸಿದಾಗೊಮ್ಮೆ. ಅದು ಶಬ್ದ ಅದಕ್ಕೆ ಬಂದಾಗ ಆ ಶಬ್ದವನ್ನ ಕೇಳಿಸಿಕೊಂಡಂತ ನರಿ ಭಯಭೀತವಾಗಿ ಓಡಕ್ಕೆ ಪ್ರಾರಂಭಿಸುತ್ತೆ. ಓಡಕ್ಕೆ ಪ್ರಾರಂಭಿಸಿದ ನಂತರ ಅದು ಸ್ವಲ್ಪ ನಿಂತು ನಿಧಾನವಾಗಿ ಯೋಚನೆ ಮಾಡುತ್ತೆ.
ಹೌದು, ನನ್ನ ಪೂರ್ವಜರು ಬಾಳಿ ಬದುಕಿದಂತ ಈ ಕಾಡನ್ನ ಬಿಟ್ಟು ನಾನು ಹೋಗುವುದು ಎಷ್ಟು ಸರಿ, ಒಮ್ಮೆ ವಿಚಾರಿಸ್ಬೇಕು ಅಂತೇಳಿ ಅದು ಶಬ್ದ ಬಂದ ಕಡೆ ನಿಧಾನವಾಗಿ ನೋಡಿದಾಗ ಅದು ಒಂದು ಲತೆ, ಮರದ ಲತೆ ನಗಾರಿಗೆ ಬಡಿಯುವಂತ ಶಬ್ದ ಆಗಿರುತ್ತೆ. ಹಾಗೆ ಅದ್ ನೋಡಿದಾಗ ಅದು ಹತ್ತಿರ ಹೋದಾಗ ನೋಡುತ್ತೆ, ಓಹೋ, ಈ ಕರ್ಕಶವಾಗಿ ಶಬ್ದ ಮಾಡುವಂತ, ಇಷ್ಟು ದೀರ್ಘವಾಗಿ ಶಬ್ದ ಮಾಡುವಂತ ಈ ನಗಾರಿಯನ್ನ ಅದು ಮಾಂಸಗಳನ್ನೊಳಗೊಂಡಿರುವಂತ ಪ್ರಾಣಿ ಅಂತ ಭಾವಿಸುತ್ತೆ. ಹಾಗಾಗಿ ತನ್ನ ಬಲಿಷ್ಠವಾದ ಉಗುರುಗಳಿಂದ, ಹಲ್ಲುಗಳಿಂದ ನಗಾರಿಯ ಮೇಲಿರುವಂತ ಚರ್ಮವನ್ನ ಹರಿದು ಒಳಗಡೆ ಧುಮುಕುತ್ತೆ. ಒಳಗಡೆ ಅದಕ್ಕೆ ಏನಿರೋದಿಲ್ಲ, ಬರೀ ಕಡ್ಡಿಗಳಿರ್ತವೆ. ಹಾಗಾಗಿ ಆಗಲಿ ಅದರ ಹಲ್ಲುಗಳು ಹಾಗೂ ಉಗುರುಗಳು ಮುರಿದೋಗ್ಬಿಟ್ಟಿರುತ್ತೆ. ಹಾಗಾಗಿ ಅದನ್ಸುತ್ತೆ, ಬಹಳ ಯೋಚನೆ ಮಾಡಿ ನಾನು ಹೋಗ್ಬೇಕಿತ್ತು, ಇಲ್ಲಿ ನೋಡಿದ್ರೆ ಬರೀ ಚರ್ಮ ಮತ್ತು ಮರದ ಕಡ್ಡಿಗಳಿವೆ ಅನ್ನುವಂಥದ್ದನ್ನು ಒಂದು ಕತೆ ಇದು. ಗೋಮಾಯು ಮತ್ತು ದುಂದುಂಬಿ ಕತೆ. ಅಂದ್ರೆ ಪರಿವಾರದೆಲ್ಲರೂ ಭಯದಿಂದ ವ್ಯಾಕುಲಗೊಂಡು ಓಡಿ ಹೋಗುವಾಗ ಒಂದು ಧೈರ್ಯವಾಗಿ ಯೋಚನೆ ಮಾಡುವಂಥದ್ದು ಮಿತ್ರ ಭೇದ ಕತೆ ಇದು. ಇನ್ನು ಎರಡನೇ ತಂತ್ರ ಮಿತ್ರ ಸಂಪ್ರಾಪ್ತಿ ಕಥೆಯಲ್ಲಿ, ಎರಡನೇ ಭೇದವಾಗಿರುವಂತ ಮಿತ್ರ ಸಂಪ್ರಾಪ್ತಿ ಕಥೆಯಲ್ಲಿ ಬೇಟೆಗಾರ ಹಂದಿ ಮತ್ತು ನರಿಯ ಕತೆ. ಒಂದಾನೊಂದು ವನ ಪ್ರದೇಶದಲ್ಲಿ ಒಬ್ಬ ಬೇಟೆಗಾರ ಇರ್ತಾನೆ. ಆ ಬೇಟೆಗಾರ ಅವನೊಮ್ಮೆ ಬೇಟೆಯಾಡಕ್ ಹೋದಾಗ ಕಾಡಿನಲ್ಲಿ ಅಲಿತಿದ್ದಾಗ ಒಂದು ಕಪ್ಪು ಪರ್ವತದಂತ ದೈತ್ಯವಾದ ಹಂದಿಯನ್ನ ನೋಡ್ತಾನೆ. ಹಂದಿಗೆ ಗುರಿಯನ್ನಿಟ್ಟು ಇವನೇನು ಬಾಣ ಬಿಡ್ತಾನೆ. ಆದ್ರೆ ಹಂದಿ ತನ್ನ ಒಳಪಳ್ಳಂತ ಚಂದ್ರನಂತೆ ಕಾಂತಿಯನ್ನ ಬೀರುವಂತಹ ಒಳಪುಲ್ಲ ಹಲ್ಲುಗಳ ಸಹಾಯದಿಂದ ಇವನನ್ನ ಬೇಟೆಗಾರನ ಹೊಟ್ಟೆಯನ್ನ ಸೀಳಿಬಿಡುತ್ತೆ. ಅವಾಗ ಇಬ್ರು ಸಹ ಸತ್ತೋಗ್ತಾರೆ. ಇವನು ನೋವಿನಿಂದ ಸತ್ತೋಗ್ತಾನೆ, ಬಾಣ ಬಿಟ್ಟ ಪರಿಣಾಮ ಅದು ಸತ್ತೋಗುತ್ತೆ. ಇವರಿಬ್ರು ಸತ್ತ ನಂತರ ಆ ಪ್ರದೇಶಕ್ಕೆ ಬಂದಿರುವಂತ ನರಿ ಇಬ್ಬರನ್ನು ನೋಡುತ್ತೆ. ನೋಡು, ನಾವು ಹಿಂದೆ ಪೂರ್ವಜರು ಮಾಡಿರುವಂತ ಪಾಪ ಪುಣ್ಯಗಳು ಫಲವನ್ನ ನಾವು ಇಂದಿನ ಜನ್ಮದಲ್ಲಿ ಅನುಭವಿಸ್ತೀವಿ. ನಾವು ಅನಾಯಾಸವಾಗಿ 2 ಬೇಟೆಗಳನ್ನ ತಿನ್ನುವಂತಹ ಒಂದು ಅದೃಷ್ಟ ನನಗಿದೆ ಅಂತ ನರಿ ಈ ಸಿಕ್ಕಿರುವಂತ ಅದೃಷ್ಟವನ್ನ ಅದನ್ನು ಬಳಸಿಕೊಳ್ಳದೆ ಅದು ಏನ್ ಮಾಡುತ್ತೆ, ಮೊದಲು ನಾನು ಬಾಣದ ತುದಿಗಿರುವಂತ ಮಾಂಸವನ್ನ ತಿಂತೇನೆ, ನಂತರ ನಾನು ಇವ್ರನ್ನ ತಿಂತೀನಿ ಅಂತೇಳಿ ಮೊದಲು ಬಾಣದ ತುದಿಯನ್ನ ಮಾಂಸ ತಿನ್ನಕ್ ಹೋಗುತ್ತೆ. ಅದು ನಾಲಿಗೆಯನ್ನ ಸೀಳಿಕೊಂಡು ತಲೆಯಿಂದ ಹೊರಗಡೆ ಬಂದು ಬಿಡುತ್ತೆ ಬಾಣ. ಅಷ್ಟು ಚೂಪಾಗಿರುವಂತ ಬಾಣವನ್ನ ತಿನ್ನಕ್ ಹೋಗಿ ಅದು ಮಾಂಸವನ್ನು ಹರಿದಾಗ ಅದರ ವೇಗಕ್ಕೆ ಅದು ಸತ್ತೋಗುತ್ತೆ ನರಿ. ಹಾಗಾಗಿ ಆಗಿರುವಂತ ಎರಡನೇ ತಂತ್ರ ಪಂಚತಂತ್ರದ ಮಿತ್ರ ಸಂಪ್ರಾಪ್ತಿ. ಇನ್ನು ಮೂರನೇ ತಂತ್ರ ಕಾಕೋಲಿಕದಲ್ಲಿ ಮೂರನೇ ತಂತ್ರದ ಕಥೆಯಲ್ಲಿ ನಾವು ಹುತ್ತದಲ್ಲಿರುವಂತಹ ಸರ್ಪದ ಕಥೆಯನ್ನ ಕಾಣ್ತೇವೆ. ಒಂದು ರಾಜ್ಯ ಇರುತ್ತೆ. ರಾಜ್ಯದಲ್ಲಿ ಒಬ್ಬ ರಾಜನಿಗೆ ಮಗ ಇರ್ತಾನೆ. ಆ ಮಗನಲ್ಲಿ ಹೊಟ್ಟೆಯಲ್ಲಿ ಎರಡು ಹಾವುಗಳು ವಾಸ ಮಾಡ್ತಾ ಇರ್ತವೆ. 2 ದುಷ್ಟ ಹಾವುಗಳು ಅವನ ಹೊಟ್ಟೆಯಲ್ಲಿ ವಾಸ ಮಾಡ್ತಿರುವಂತ ಕಾರಣದಿಂದ ರಾಜನ ಮಗ ಬಹಳ ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ. ಹಾಗಾಗಿ ಅವನಿಗೆ ಚಿಂತೆ ಆಗುತ್ತೆ. ಎಷ್ಟು ವೈದ್ಯರನ್ನ ಕರೆಸಿ ಚಿಕಿತ್ಸೆ ಕೊಡಿಸಿದರೂ ಸಹ ಅದು ಚಿಕಿತ್ಸೆ ಸಫಲವಾಗೋದಿಲ್ಲ. ಹಾಗಾಗಿ ಅವನು ದೇಶಾಂತರ ಅಡ್ಡಾಡ್ತಿರ್ತಾನೆ. ಯಾರ ಕೃಪೆಯಿಂದ ನಾನು ಏನಾಗುತ್ತೇನೆ ನೋಡೋಣ ಅಂತ ಹೋಗ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ರಾಜ್ಯಕ್ಕೆ ಬಂದಾಗ ಅಲ್ಲಿ ರಾಜನಿಗೆ ಇಬ್ರು ರಾಜಕುಮಾರಿಯರ ಆಶೀರ್ವಾದ ಪಡೆಯುವಂತಾಗ ಯಾರ ಕೃಪೆಯಿಂದ ಎಲ್ಲ ಸುಖವು ಲಭಿಸುತ್ತದೆಯೋ ಅಂತ ಮಹಾರಾಜನಿಗೆ ಜಯವಾಗಲಿ ಅಂತೇಳಿ ಒಬ್ಬ ಅಂದ್ರೆ ಇನ್ನೊಬ್ಬ ಮಗಳು ಪಡೆದಿದ್ದನ್ನು ಅನುಭವಿಸಿ ಅಂತ ಹೇಳ್ತಾಳೆ. ಆಗ ರಾಜನಿಗೆ ಕೋಪ ಬಂದು ಈ ಎರಡನೇ ಮಗಳನ್ನ ದುರ್ವಾಹಕನಾಡುವಂತ ಈ ಕುಮಾರಿಯನ್ನ ಪರದೇಶಿಗೆ ಕೊಟ್ಟು ಮದುವೆ ಮಾಡಿರಿ ಅಂದ್ಬಿಡ್ತಾನೆ. ಅವಾಗ ಅದೇ ರಾಜ್ಯಕ್ಕೆ ಬಂದಿರುವಂತ ರಾಜಕುಮಾರನಿಗೆ ಈ ಎರಡನೇ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಆ ಮಗಳು ಸಹ ನನಗೆ ಪಾಲಿಗೆ ಬಂದಿದ್ದು ಪಂಚಾಮೃತ, ಪತಿಯೇ ದೈವ ಅಂತೇಳಿ ಅವನನ್ನ ಆರೈಕೆ ಮಾಡ್ತಾಳೆ. ಒಂದು ದಿನ ಅಡಿಗೆ ಸಾಮಗ್ರಿಗಳನ್ನ ತರಲು ಹೋದಾಗ ಇವನು ಹೊಟ್ಟೆಲಿದ್ದಂತ 2 ಹಾವುಗಳು ಸಹ ಹೊರಗಡೆ ಬಂದು ಮಾತನಾಡ್ತಿರ್ತವೆ. ಅವಾಗ ಮಾತನಾಡುವಂತಂದು ಬನ್ನಿ ಮರೆಯಲ್ಲಿ ನಿಂತು ಕೇಳಿಸ್ಕೊಳ್ತಾಳೆ. ಒಂದು ಹಾವು ಹೇಳ್ತಿರುತ್ತೆ, ಈ ಸರಿ ಕಡೆ ನಿನ್ನ ಕೆಳಗಿರುವಂತ ಕುಪ್ಪರಿಗೆ ಬಂಗಾರದವನ್ನ ನೀ ಗಲೀಜ್ ಮಾಡ್ತಾ ಇದೀಯ, ನೀನ್ ಈ ಕಡೆ ಬಾ ಅಂತ ಹೇಳ್ತಾನೆ. ಇನ್ನೊಂದು ಹಾವು ಅಂತತ್ತೆ, ನೀನ್ ಅವನ ತಲೆ ಮೇಲೆ ಎದಕ್ ಕುಂತಿ, ನೀನ್ ಈ ಕಡೆ ಬಾ ಅಂತ ಹೇಳ್ತಾನೆ. ಅವೆರಡು ಹಾವುಗಳು ಜಗಳ ಆಡುವಂತ ಸಂದರ್ಭದಲ್ಲಿ ಒಂದು ಹಾವು ಹೇಳುತ್ತ, ನಿನಗೇನಿಷ್ಟ ಅಹಂಕಾರ ಮರಿಬೇಡ, ರುಬ್ಬಿದ ಹಳೆಯ ಕರಿಸಾಸಿವೆ ಗಂಜಿಯನ್ನ ಕುಡಿಸ್ಬಿಟ್ರೆ ನೀನು ಸತ್ತು ಹೋಗ್ತೀಯ ಅಂತ ಒಂದು ಹಾವು ಹೇಳಿದ್ರೆ, ಇನ್ನೊಂದು ಹಾವು ನಿನ್ನ ನಾಶ ಮಾಡೋದೇನು ಗೊತ್ತಿಲ್ಲ ಏನು, ಬಿಸಿ ಎಣ್ಣೆ ಮತ್ತು ಬಿಸಿ ನೀರಿನಿಂದ ನೀನು ವಿನಾಶ ಆಗ್ತೀಯ ಅನ್ನೋಂತ ರಹಸ್ಯವನ್ನ 2 ಹಾವುಗಳು ಹೇಳಿಬಿಡ್ತವೆ. ಇದನ್ನ ಕೇಳಿಸಿಕೊಂಡಂತ ರಾಜಕುಮಾರಿ ಅವೆರಡು ಹಾವುಗಳನ್ನ ಕೊಂದು
ಆ 7 ಕುಪ್ಪರಿಗೆಯನ್ನ ಹಣವನ್ನು ತೆಗೆದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಹೋಗ್ತಾಳೆ. ರಾಜಕುಮಾರ ರಾಜನಾಗಿ ಮಹಾರಾಜನಾಗಿ ಆಳ್ವಿಕೆಯನ್ನ ಖುಷಿಯಿಂದ ಆಳ್ವಿಕೆಯನ್ನ ಮಾಡ್ತಾನೆ. ಇಲ್ಲಿಗೆ ನಾವು ಕಾಣಬಹುದು. ಇನ್ನು ಈ ಕಥೆಯಲ್ಲಿ ನಾವು ಈ ರೀತಿಯಾಗಿ ಕಥೆಯನ್ನ ನಾವು ಕಾಣಬಹುದು ಕಾಕೋಲಿಕ್ಯದಲ್ಲಿ. ಇನ್ನು ಪಂಚತಂತ್ರದ ಲಬ್ಧ ಪ್ರಣಾಸದಲ್ಲಿ ಶುದ್ಧ ಘಟ ಅನ್ನುವಂತ ಒಂದು ಕಥೆ ಇರುತ್ತೆ. ನಾಲ್ಕನೇ ತಂತ್ರವಾಗಿರುವಂತಹ ಲಬ್ಧ ಪ್ರಣಾಶ ಅನ್ನುವಂತ ತಂತ್ರ, ಪಂಚತಂತ್ರದ 4ನೇ ತಂತ್ರವಾಗಿರುವಂತ ಲಬ್ಧ ಪ್ರಣಾಶ ಅನ್ನುವಂತ ಇದರಲ್ಲಿ ತಂತ್ರದಲ್ಲಿ ವಾಚಾಲಿ ಕಥೆಯ ಒಂದು ಕಥೆಯನ್ನ ನಾವು ಕಾಣ್ತೀವಿ. ಒಂದು ಶುದ್ಧ ಪಟ ಅನ್ನುವಂತ ಊರಿರುತ್ತೆ. ಆ ಊರಿನಲ್ಲಿ ಒಬ್ಬ ರೈತ ಇರ್ತಾನೆ. ಆ ರೈತನ ಹೊಲದಲ್ಲಿ ರೈತನ ಬಟ್ಟೆಯನ್ನು ಒಗೆಯುವಂತ ಒಬ್ಬ ಅಗಸ ಇರ್ತಾನೆ. ಅಗಸನ ಹತ್ರ ಒಂದು ಕತ್ತೆ ಇರುತ್ತೆ. ಅವನು ದಿನಾಲೂ ಸಹ ಆ ಕತ್ತೆಗೆ ಬಟ್ಟೆಯನ್ನ ಅದ್ರ ಮೇಲೆ ಒರೆಸ್ಕೊಂಡು ಹೋಗ್ತಿರ್ತಾನೆ, ಬಟ್ಟೆ ತೊಳಿತಿರ್ತಾನೆ, ಕೆಲಸವನ್ನ ನಿರಂತರವಾಗಿ ಮಾಡ್ತಿರ್ತಾನೆ. ಒಂದು ದಿನ ಅವನು ಹೋಗ್ಬೇಕಾದ್ರೆ ಅವನಿಗೆ ಹುಲಿ ಸತ್ತಿರುವಂತದ್ದನ್ನು ಕಾಣ್ತಾನೆ. ಅವನಿಗೆ ಅಗಸನಿಗೆ ಒಂದು ಉಪಾಯ ಬರುತ್ತೆ. ಈ ಹುಲಿಯ ಚರ್ಮವನ್ನ ಕಿತ್ತು ಕತ್ತೆಗೆ ಹಾಕಿದ್ರೆ ಎಲ್ಲರೂ ಹುಲಿ ಅನ್ಕೊಂತಾರೆ, ಇದನ್ನ ಒಂದು ಗೋಧಿ ಹೊಲದಲ್ಲಿ ಬಿಟ್ರೆ ಅದು ಮೇಯ್ತೈತೆ, ಮುಂಜಾನೆ ನಾನು ಮತ್ತೆ ಕರ್ಕೊಂಬಂದ್ಬಿಟ್ರೆ ಆಯ್ತು ಅಂತೇಳಿ ಪ್ಲಾನ್ ಮಾಡ್ತಾನೆ. ಉಪಾಯ ಮಾಡಿದರಂತ ಅಗಸ ಅದೇ ರೀತಿ ಹುಲಿಯ ಚರ್ಮವನ್ನು ಕಿತ್ತು ಕತ್ತೆಯ ಮೇಲೆ ಹಾಕಿ ಪ್ರತಿದಿನ ರಾತ್ರಿ ಅವನು ಒಂದೊಂದು ಹೊಲಕ್ಕೆ ಬಿಡ್ತಿರ್ತಾನೆ. ಅದು ಕೆಲವು ದಿನಗಳಲ್ಲಿ, ತಿಂಗಳುಗಳಲ್ಲಿ ಅದು ದಷ್ಟಪುಷ್ಟವಾಗಿ ಬೆಳೆಯಕ್ ಪ್ರಾರಂಭ ಆಗುತ್ತೆ. ದಷ್ಟಪುಷ್ಟವಾಗಿ ಬೆಳೆದಾಗ ಅಗಸನಿಗೆ ಕಷ್ಟ ಆಗತ್ತೆ ಕತ್ತೆಯನ್ನ ಕರೆದುಕೊಂಡು ಬಂದು ಕಟ್ಟಾಕುವಂಥದ್ದು. ಯಾಕಂದ್ರೆ ಅದು ಬಹಳಷ್ಟು ಬಲಿಷ್ಠವಾಗಿ ಬೆಳೆದ್ ಬಿಟ್ಟಿರುತ್ತೆ. ಒಂದು ಸಲ ಏನಾಗುತ್ತೆ, ಇನ್ನೊಂದು ಕತ್ತೆ ಕೂಗಿದ್ದಕ್ಕಾಗಿ ಪ್ರತಿಕ್ರಿಯೆಯಾಗಿ ಇದನ್ನು ಸಹ ಕೂಗಿ ಬಿಡುತ್ತೆ. ಕೂಗಿದಾಗ ಹೊಲದಲ್ಲಿರುವಂತ ರೈತ ಅದನ್ನ ಚೆನ್ನಾಗಿ ಬಡದು ಬಿಡ್ತಾನೆ. ಯಾಕಂದ್ರೆ ಬಡದು ಸಾಯಿಸೇ ಬಿಡ್ತಾರೆ. ಯಾಕಂದ್ರೆ ಅಷ್ಟುವರೆಗೂ ಬೆಳೆ ಹಾನಿ ಮಾಡಿರುತ್ತೆ. ಅದು ಹುಲಿ ಅನ್ಕೊಂಡು ಭಯ ಪಟ್ಕೊಂಡ್ ಬಿಟ್ಟಿರ್ತಾರೆ. ಯಾವಾಗ ಅದು ಕತ್ತೆ ಅಂತ ಗೊತ್ತಾಗುತ್ತೋ ಅದನ್ನ ಮನಸೋ ಇಚ್ಛೆ ಬಡದು ಸಾಯಿಸಿ ಬಿಡ್ತಾರೆ. ಈ ಕಥೆಯನ್ನ ಲಬ್ಧ ಪ್ರಣಾಶ ತಂತ್ರದಲ್ಲಿ ನಾವು ಕಾಣಬಹುದು. ಇನ್ನು ಪಂಚತಂತ್ರದ ಕೊನೆಯ ತಂತ್ರ ಅಪರೀಕ್ಷಿತ ಕಾರಕ. ಇದರಲ್ಲಿ ನಾವು ಮೀನು ಮತ್ತು ಕಪ್ಪೆಯ ಒಂದು ಕಥೆಯನ್ನ ನೋಡೋಣ. ಒಂದು ಸರೋವರದಲ್ಲಿ ಶತಬುದ್ಧಿ, ಸಹಸ್ರ ಬುದ್ಧಿ 2 ಮೀನ ವಾಸ ಮಾಡ್ತಿರ್ತವೆ. ಅದರೊಳಗ ಜೊತೆಗೆ ಒಂದು ಕಪ್ಪೆ, ಏಕಬುದ್ಧಿ ಅನ್ನುವಂತ ಕಪ್ಪೆನು ವಾಸ ಮಾಡ್ತಿರುತ್ತೆ. ಸಹಸ್ರ ಬುದ್ಧಿ, ಶತಬುದ್ಧಿ 2 ಮೀನುಗಳು, ಏಕಬುದ್ಧಿ ಅನ್ನುವಂಥದ್ದು ಕಪ್ಪೆ ಸಂಸಾರ ಸಮೇತವಾಗಿ ಒಂದು ಸರೋವರದಲ್ಲಿ ವಾಸ ಮಾಡ್ತಿರ್ತಾರೆ. ಒಂದು ದಿನ ಒಬ್ಬ ಬೇಟೆಗಾರ ಬಂದು ಹೇಳ್ತಾನೆ, ಇಲ್ಲ ನಾಳೆ ಈ ಸರೋವರದಲ್ಲಿ ನಾವು ಮೀನನ್ನು ಹಿಡಿಯೋಣ ಅಂತೇಳಿ ಮಾತಾಡಿ ಹೋಗ್ತಾನೆ. ಅದನ್ನು ಕೇಳಿಸಿಕೊಂಡಿರುವಂತ ಕಪ್ಪೆ ಹೇಳುತ್ತೆ, ಇಲ್ಲ ನಾವು ಇಲ್ಲಿ ಇದ್ರೆ ಅಪಾಯ, ನಾವು ಪಕ್ಕದ ಸರೋವರಕ್ಕೆ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಅವಾಗ ಏಕಬುದ್ಧಿ ಕಪ್ಪೆ ಆ ರೀತಿ ಹೇಳಿದ ನಂತರ ಈ ಸಹಸ್ರ ಬುದ್ಧಿ ಹೇಳುತ್ತೆ, ಸಹಸ್ರ ಬುದ್ಧಿ ಮತ್ತು ಶತಬುದ್ಧಿ, ನಮ್ಮಲ್ಲಿ ಈಜುವ ಕಲೆ ಬಹಳಷ್ಟಿದೆ, ನಾವು ಈಜುವ ಕಲೆಯ ಮೂಲಕ ನಾವು ತಪ್ಪಿಸ್ಕೊಳ್ಬಹುದು, ನೀನೇನ್ ಭಯ ಪಡಬೇಡ, ನಿನ್ನನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾನೆ. ಏಕೆಂದ್ರೆ ಬಹಳಷ್ಟು ದುರ್ಬಲರು ಇರ್ತಾರೆ, ಹೆದರ್ಬೇಡ, ಯಾಕಂದ್ರೆ ಹಾವು ಯಾರನ್ನ ಕಚ್ಚಲಿ ಅಂತ ಕಾಯ್ತಿರುತ್ತೆ, ದುಷ್ಟರು ಯಾರಿಗೆ ತೊಂದರೆ ಕೊಡ್ಬೇಕು ಅಂತ ಕಾಯ್ತಿರ್ತಾರೆ. ಆದ್ರೆ ಅವರೆಲ್ಲರೂ ಆ ಕೆಲಸವನ್ನ ಮಾಡಕ್ ಆಗೋದಿಲ್ಲ ಅಂತೇಳಿ ಸಮಾಧಾನ ಮಾಡ್ತಾರೆ. ಆದ್ರೂ ಕಪ್ಪೆ ಇವ್ರ ಮಾತನ್ನು ಕೇಳಲ್ಲ. ಅದು ಸಂಸಾರ ಸಮೇತವಾಗಿ ಇನ್ನೊಂದು ಸರೋವರಕ್ಕೆ ವಲಸೆ ಹೋಗಿಬಿಡುತ್ತೆ. ಆದ್ರೆ ಈ ಸಹಸ್ರ ಬುದ್ಧಿ, ಶತಬುದ್ಧಿ ಇಲ್ಲೇ ಉಳಿತಾರೆ. ಅವಾಗ ಮರುದಿನ ಬೇಟೆಗಾರರು ಬರ್ತಾರೆ, ಬಲಿ ಹಾಕ್ತಾರೆ. ಈ ಈಜುವ ತಂತ್ರವನ್ನು ಒಳಗೊಂಡು ಗೊತ್ತಿರುವಂತಹ ಪರಿಣಿತಿಯನ್ನು ಹೊಂದಿರುವಂತಹ ಶತಬುದ್ಧಿ, ಸಹಸ್ರ ಬುದ್ಧಿ ಬಹಳಷ್ಟು ತನ್ನ ತಪ್ಸ್ಕೊಂತಾರೆ. ಆದ್ರೆ ಕೊನೆಗೆ ಅನಿವಾರ್ಯವಾಗಿ ಆ ಬಲಿಗೆ ಸಿಗೆ ಬೀಳ್ಬೇಕಾದಂತ ಪ್ರಸಂಗ ಆಗುತ್ತೆ. ಬೇಟೆಗಾರ ಆ ಮೀನುಗಾರನ ಬಲೆಯಲ್ಲಿ ಇವರು ವಶವಾಗ್ತಾರೆ. ಆ ವಶವಾದಾಗ ಸಹಸ್ರ ಬುದ್ಧಿ ಬಹಳ ವಜ್ಜೆ ಇದ್ದರಿಂದ ಅವನ ಮ್ಯಾಲೆಕ್ಕಂತಾರ, ಶತಬುದ್ಧಿಯನ್ನ ಉಲ್ಟಾ ನೇತಾಕಿ ಬಲೆಯಲ್ಲಿ ಒಯ್ತಾರೆ. ಅವಾಗ ಕಪ್ಪೆ ತನ್ನ ಹೆಂಡತಿಗೆ ಹೇಳ್ತಾನೆ, ನೋಡು, ಈ ಸಹಸ್ರ ಬುದ್ಧಿ ಮೇಲೆ ನೇತಾಡ್ತದನ, ಶತಬುದ್ಧಿ ಕೆಳಗ ನೇತಾಡ್ತದನ, ಏಕಬುದ್ಧಿ ಆಗಿರುವಂತ ನಾನು ಪ್ರಾಣವನ್ನ ಉಳಿಸ್ಕೊಂಡು ಶುದ್ಧವಾಗಿರುವಂತ ನೀರಿನಲ್ಲಿ ಈಜಾಡ್ತಾ ಇದ್ದೀನಿ ನೋಡು ಅಂತೇಳಿ ತನ್ನ ಹೆಂಡತಿಗೆ ಹೇಳ್ತಾನೆ. ಅಂದ್ರೆ ಅಪಾಯ ಒದಗಿದಾಗ ನಾವು ತಕ್ಷಣ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು, ಯಾವುದೇ ಉದಾಸೀನ ಮಾಡಬಾರ್ದು ಅನ್ನುವಂತಹ ನೀತಿಯನ್ನ
ಪಂಚತಂತ್ರದ 5ನೇ ತಂತ್ರದಲ್ಲಿ ನಾವು ನೋಡ್ಬೋದು. ಪಂಚತಂತ್ರ ಪಂಡಿತ ವಿಷ್ಣು ಶರ್ಮಾ ಪಂಡಿತರಿಂದ ರಚಿತವಾಗಿರುವಂತಹ ಪಂಚತಂತ್ರದ 70 ಕಥೆಗಳನ್ನು ಒಳಗೊಂಡಿರುವಂತಹ ಈ ಕೃತಿ ಒಂದು ಸುಂದರವಾದ ಕೃತಿಯಾಗಿದೆ. 5 ತಂತ್ರಗಳನ್ನು ಸಹ ನಾವು ನೋಡಬಹುದು. 5 ತಂತ್ರದಲ್ಲಿ ಗೋಮಾಯು ಆಗಿರ್ಬೋದು, ಆಷಾಢಭೂತಿ, ಮಿಥ್ಯ ವಿಷ್ಣು, ಏನು, ತಿಗಣೆ, ಅದೇ ರೀತಿ ಮೂವರು ಧೂರ್ತರು, ಇರುವೆ ಹಾಗೂ ಸರ್ಪದ ಕತೆ, ಬ್ರಾಹ್ಮಣ ಹಾಗೂ ಬ್ರಹ್ಮ ರಾಕ್ಷಸ ಮುಂತಾದ ನೀತಿಯನ್ನು ಒಳಗೊಂಡಿರುವಂತ ಮಿತ್ರ ಭೇದ ಪ್ರಕರಣ ಆಗಿರ್ಬೋದು, ಮಿತ್ರ ಸಂಪ್ರಾಪ್ತಿ ಆಗಿರ್ಬೋದು, ಕಾಕೋಲಿಕ ಆಗಿರ್ಬೋದು, ಲಬ್ಧ ಪ್ರಣಾಶ ಆಗಿರ್ಬೋದು, ಅಪರೀಕ್ಷಿತ ಕಾರಕ 5 ತಂತ್ರಗಳನ್ನ ಒಳಗೊಂಡಂತ 70 ಕಥೆಗಳನ್ನ ಈ ಕೃತಿ ಒಳಗೊಂಡಿದೆ. 350 ಪುಟಗಳ ಈ ಕೃತಿ ಸುಂದರವಾದ ಅರ್ಥಪೂರ್ಣವಾದ ಕನ್ನಡ ಅನುವಾದವನ್ನ ಒಳಗೊಂಡಿದೆ. ಕನ್ನಡ ಅನುವಾದದಲ್ಲೂ ಸಹ ಯಾವುದೇ ಕಥೆಗೆ ಧಕ್ಕೆ ಬರದಂತೆ ಸುಲಲಿತವಾಗಿ ಸುಂದರವಾದ ನಿರೂಪಣೆಯನ್ನ ಭರತ್ ಬಿ ರಾವ್ ಅವರು ಪಂಚತಂತ್ರದ ಈ ಕಥೆಯಲ್ಲಿ ಮಾಡಿದ್ದಾರೆ. ಇಂತಹ 70 ಕಥೆಗಳಲ್ಲಿ ಆಯ್ದ ಕಥೆಗಳನ್ನ ಇಂದು ನೋಡಿದ್ದೇವೆ. ಇಂಥ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗೆ ಕೊಟ್ಟು ಓದಿಸುವಂತ ಕೆಲಸ ಆಗ್ಬೇಕು. ಹಾಗೆ ಎಲ್ಲ ಗ್ರಂಥಾಲಯಗಳಲ್ಲಿ ಇಂಥ ಪಂಚತಂತ್ರದ ಕೃತಿಗಳನ್ನ ತಾವು ಸಹ ಸಂಗ್ರಹಿಸಿಕೊಂಡು, ಇದು ಸಂಗ್ರಹ ಯೋಗ್ಯವಾಗಿರುವಂತಹ ಕೃತಿ ಆಗಿರುವುದರಿಂದ ಇಂಥ ಕೃತಿಯನ್ನ ಸಂಗ್ರಹಿಸಿಕೊಂಡು ತಮ್ಮ ಗ್ರಂಥಾಲಯದಲ್ಲಿ ಇಟ್ಕೊಳ್ಬೇಕು. ಹಾಗೆ ಮಕ್ಕಳಿಗೆ ಹುಟ್ಟುಹಬ್ಬ ಮತ್ತು ವಿಶೇಷ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಯನ್ನ ಉಡುಗೊರೆಯಾಗಿ ನೀಡಿದರೆ ಅವರಲ್ಲಿ ಸಹ ಓದುವ ಒಂದು ಅಭಿರುಚಿ, ಓದುವ ಹವ್ಯಾಸ ಬೆಳೆಯೋಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಪಾಲಕರು ಹಾಗೂ ಶಿಕ್ಷಕರು ಈ ರೀತಿಯ ಒಂದು ಸಲಹೆಯನ್ನ ಮಕ್ಕಳಿಗೆ ಕೊಡುವಂತ ಪ್ರಯತ್ನ ಆಗ್ಬೇಕು. ಅದೇ ರೀತಿ ಇವತ್ತಿನ ದಿನ 127ನೇ ಸಾಹಿತ್ಯ ಕೃತಿಯ ಇಂದಿನ ಸರಣಿಯನ್ನ, ಪುಸ್ತಕ ಪರಿಚಯ ಸರಣಿಯನ್ನ ಈ ಕೃತಿಯೊಂದಿಗೆ ಮುಗಿಸ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.